ಆತ್ಮೀಯರೇ, ತಮಗೆಲ್ಲರಿಗೂ ಸ್ವಾವಲಂಬಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ನಾನು ಡಾಕ್ಟರ್ ವೆಂಕಟರಮಣ ಸ್ವಾಮಿ. ಇಂದಿನ ವಿಡಿಯೋನಲ್ಲಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ 13 ಫಲಾನುಭವಿ ಆಧಾರಿತ ಯೋಜನೆಗಳನ್ನು ತಿಳ್ಕೊಳ್ಳೋಣ. ಈ 13 ಯೋಜನೆಗಳನ್ನು DTB ಡೈರೆಕ್ಟ್ ಬೆನಿಫಿಷರಿ ಫಂಡ್ ನೇರ ನಗದು ವರ್ಗಾವಣೆಯನ್ನು ಮಾಡ್ತಾರೆ. ಫಲಾನುಭವಿಗಳಿಗೆ ನೇರವಾಗಿ ವರ್ಗಾಯಿಸ್ತಾರೆ. ಆ 13 ಯೋಜನೆಗಳು ಯಾವುವು, ಆ ಯೋಜನೆಗಳಿಗೆ ಯಾವ ಅಂಗವಿಕಲರು ಸೂಕ್ತರಾಗ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ 13 ಯೋಜನೆಗಳು, ಫಲಾನುಭವಿಗಳ 13 ಯೋಜನೆಗಳು ಅಂತಂದರೆ, ಒಂದನೇದು ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಯೋಜನೆ. ಪ್ರತಿಭಾವಂತ ಅಂಗವಿಕಲರು ಅಂದರೆ ಅವರು SSLCನಲ್ಲಿ, PUCನಲ್ಲಿ, ಡಿಗ್ರಿನಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಿದರೆ ಆ ಅಂಕಗಳಿಗೆ ಆಧಾರಿತವಾಗಿ ಪ್ರೋತ್ಸಾಹ ಧನವನ್ನು ನೀಡುವಂಥ ಯೋಜನೆ ಇದೆ. ಒಂದು ಶಿಶುಪಾಲನಾ ಯೋಜನೆ. ಆಕ್ಚುಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೌಕರರಾಗಿದ್ದಲ್ಲಿ ಅಂಗವಿಕಲರು 180 ದಿನಗಳು ಮಗುವನ್ನು ಕೇರ್ ಮಾಡೋದಕ್ಕೆ ಗೌರ್ಮೆಂಟೇ ರಜೆಯನ್ನು ಒದಗಿಸುತ್ತೆ. ಅದು ಮಿಗಿಲಾಗೂ ಕೂಡ ಶಿಶುಪಾಲನೆಯನ್ನು ಮಾಡ್ಕೊಳ್ಳೋದಕ್ಕೆ ಶಿಶುಪಾಲನಾ ಭತ್ಯೆಯನ್ನು ನೀಡುತ್ತೆ ಅನ್ನೋದು ಗೊತ್ತಿರಲಿ. ನಿರುದ್ಯೋಗ ಭತ್ಯೆ. ನೀವು ನಿರುದ್ಯೋಗಿಗಳಾಗಿ ವಿಕಲಚೇತನರಾಗಿದ್ದು ಯಾವುದೇ ಉದ್ಯೋಗ ಸಿಗ್ತೇನೆ ನಿರುದ್ಯೋಗರಾಗಿದ್ದರೆ ನಿರುದ್ಯೋಗ ಭತ್ಯೆ ಕೂಡ ನಿಮಗೆ ಸಿಗುತ್ತೆ ಅನ್ನೋದು ಗೊತ್ತಿರಲಿ. ಆಧಾರ ಯೋಜನೆ ಅಂದರೆ ನೀವು ಯಾವುದಾದ್ರು ಲೈವ್ಲಿಹುಡ್ ಆಪ್ಷನ್ಸ್, ನಿಮ್ಮ ಜೀವನಕ್ಕೋಸ್ಕರ ಏನೋ ಒಂದು ಪೆಟ್ಟಿಗೆ ಅಂಗಡಿನೋ ಏನೋ ಒಂದು ರೂಪಿಸ್ಕೊಳ್ತೀವಿ ಅಂದರೆ ಅದಕ್ಕೆ ಧನ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟು ಮರಣ ಪರಿಹಾರ ನಿಧಿ. ತೀರೋದಂಥ ವಿಕಲಚೇತನರು ತೀರೋದಂಥ ಟೈಮ್ನಲ್ಲಿ ಅದನ್ನು ಬರ್ಸೋದಕ್ಕೆ ಒಂದಷ್ಟು ಧನ ಸಹಾಯವನ್ನು ಮಾಡುತ್ತೆ. ಅದನ್ನು ಮರಣ ಪರಿಹಾರ ನಿಧಿ ಅಂತ ಹೇಳ್ತೀವಿ. ಇದನ್ನು ಕೂಡ ಪಡ್ಕೋಬೋದು. ಸಾಧನೆ ಯೋಜನೆ. ನೀವೇನಾದ್ರು ಒಂದು ದೊಡ್ಡ ಅಚೀವ್ಮೆಂಟನ್ನು ಮಾಡಿದರೆ ಆ ಸಾಧನೆಗೆ ಪೂರಕವಾಗಿ ಸಾಧನೆ ಯೋಜನೆಯನ್ನು ರೂಪಿಸಿ ಹಾಗೆ ಮುಂದುವರಿಯೋದಕ್ಕೂ ಕೂಡ ಸಹಾಯವನ್ನು ಡಿಪಾರ್ಟ್ಮೆಂಟ್ ಮಾಡುತ್ತೆ. ಪ್ರತಿಭೆ ಯೋಜನೆ. ನಿಮ್ಗೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಮಿಮಿಕ್ರಿ ಮಾಡೋದು, ಈ ಥರದ್ದು ಯಾವುದಾದ್ರು ಒಂದು ನಿಮ್ಮಲ್ಲಿ ಪ್ರತಿಭೆ ಇದ್ದರೆ ಆ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಯನ್ನು ಮುಂದುವರಿಸೋದಕ್ಕೆ ಯೋಜನೆಯನ್ನು ಕಲ್ಪಿಸಿಕೊಡುತ್ತೆ. ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ. ನಿಮ್ಗೆ ಯಾವುದಾದ್ರು ಒಂದು ಸಣ್ಣ ಸರ್ಜರಿ ಆಗಿರ್ಬೋದು, ಕರೆಕ್ಟಿವ್ ಸರ್ಜರಿ ಆಗಿರ್ಬೋದು, ಈ ಥರದವು ಆದಾಗ ಆ ವೈದ್ಯಕೀಯ ಪರಿಹಾರ ಧನವನ್ನು ನಿಧಿಯಿಂದ ನೀಡುವಂಥ ಯೋಜನೆಯನ್ನು ಡಿಪಾರ್ಟ್ಮೆಂಟ್ ಮಾಡುತ್ತೆ. ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಅನ್ನೋ ಯೋಜನೆ, ಜಾಸ್ ಅಂತ ಹೇಳ್ತೀವಿ, ಜಾವಾ ಅಕ್ಸಸ್ ವಿತ್ ಸ್ಪೀಚ್. ಜಾವಾ ಅಕ್ಸಸ್ ವಿತ್ ಸ್ಪೀಚ್ ಅಂದರೆ ಅವ್ರಿಗೆ ದೃಷ್ಟಿ ಇಲ್ಲದೆ ಇರೋದ್ರಿಂದ ಕೇಳಿಸ್ಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಟಾಕಿಂಗ್ ಲ್ಯಾಪ್ಟಾಪ್ಗಳನ್ನು ನೀಡುತ್ತೆ. ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ. ದೈಹಿಕ ಅಂಗವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳು, ತ್ರಿಚಕ್ರ ವಾಹನಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮತ್ತು ಸಾಧನ ಸಲಕರಣೆಗಳು, ಏಡ್ಸ್ ಆ್ಯಂಡ್ ಅಪ್ಲೈಸರ್ಸು, ಕ್ರಚಸ್ಸು, ಕ್ಯಾಲಿಫರ್ಸು, ಟ್ರೈಸೈಕಲ್ಸು, ಈ ಥರದವು ಬೇಕಾಗಿರುವಂಥವು ಕೂಡ ಈ ಯೋಜನೆಯ ಫಲಾನವನ್ನು ಪಡ್ಕೋಬೋದು. ಹಾಗೆ ಶ್ರವಣ ನ್ಯೂನ್ಯತೆಯುಳ್ಳಂತಹ ವ್ಯಕ್ತಿಗಳು ಸ್ವಯಂ ಉದ್ಯೋಗವನ್ನು ಕಲ್ಪಿಸಿಕೊಳ್ಳೋದಕ್ಕಾಗಿ ಅವರಿಗೆ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ನೀಡ್ತಾರೆ. ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಕಿಟ್ಟನ್ನು ನೀಡ್ತಾರೆ. ಬ್ರೈಸ್ಲೇಟು ಮತ್ತು ಅದಕ್ಕೆ ಬ್ರೈಲ್ ಬರೆಯೋದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರಕವಾದಂಥ ಒಂದು ಕಿಟ್ಟನ್ನು ನೀಡ್ತಾರೆ. ಈ 13 ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋದಕ್ಕೆ ನೀವು ಏನೇನನ್ನು ಸಂಪರ್ಕಿಸ್ಬೋದು ಅಂದರೆ, ಗ್ರಾಮ 1 ನಾವು ನೋಡ್ಬೋದು. ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಮತ್ತು ಸೇವಾ ಪೋರ್ಟಲ್ನಲ್ಲಿ ಇದರ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿರ್ತಾರೆ ಪ್ರತಿ ಜಿಲ್ಲೆನಲ್ಲೂ, ಅವ್ರನ್ನ ಕಂಡ್ರೂ ಕೂಡ ಈ ಮಾಹಿತಿ ನಿಮಗೆ ಸಿಗುತ್ತೆ. ಈ ಎಲ್ಲ ಮಾಹಿತಿಗಳಿಗೆ ಸೂಕ್ತವಾಗುವಂತಹ ವಿಕಲಚೇತನರು 31/8/2024 ಒಳಗೆ ಈ ನಿಮ್ಮ ಕೋರಿಕೆಯ ಅರ್ಜಿಯನ್ನು ಸಲ್ಲಿಸಿದ್ರೆ 2024-25ನೇ ಸಾಲಿನ ಈ ಎಲ್ಲ ಫಲಾನುಭವಿಗಳಿಗೆ ನೇರವಾಗಿ ಸಿಗುತ್ತದೆ. ಈ ಸೌಲಭ್ಯವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ಎಲ್ಲ ಅಂಗವಿಕಲ ವರ್ಗಕ್ಕೆ ನಾನು ಈ ಮಾಹಿತಿಯನ್ನು ತಲುಪಿಸ್ತಾ ಇದ್ದೀನಿ. ಇದನ್ನು ಆಲಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.